ಅಬ್ಬಬ್ಬಬ್ಬಬ್ಬಬ್ಬ, ಏನು ನಿನ್ ಗೋಳು? ಸಾಕ್ ನಿಲ್ಸೋ. ಪ್ರಾಣ ತಿಂತಿದ್ದಾನೆ ನೋಡು, ಪಾಪ ಎಷ್ಟು ಅಳ್ತಾ ಇದ್ದಾನೆ ಅಂತ. ನಿನ್ ಮಗಳನ್ನ ಕೆಲ್ಸಕ್ಕೆ ಕಳ್ಸಿದ್ದು ಸಾಲದು ಅಂತ ಮದ್ವೆಗೆ ಹಬ್ಬಕ್ಕೆ ಅಂತ ಕಳಿಸ್ತಿದ್ಯಾ? ಕಳ್ಸಿದ್ರೆ ತಪ್ಪೇನಿದೆ? ಯಾಕೆ ಮಗುನೇ ಸ್ವಲ್ಪ ಹೊತ್ತು ನೋಡ್ಕೊಳಕ್ಕಾಗಲ್ವಾ? ಅಂತ ಒಳ್ಳೆ ಅಭ್ಯಾಸಗಳು ನಮ್ಗೆಲ್ಲಿದೆ? ನನ್ನನ್ನೋದಲ್ಲ ರೀ, ಇವ್ನಾಳು ನಿಲ್ಲಿಸ್ತಾ ಇಲ್ಲ, ನಿಲ್ಸಿ ನೋಡೋಣ. ಸ್ವಲ್ಪ ಸಮಾಧಾನ ಮಾಡಮ್ಮ. ಏನಪ್ಪ ಸಮಾಧಾನ ಮಾಡೋದು? ಅವಾಗಿಂದ ಒಂದೇ ಸಮ ಅಳ್ತಾ ಇದ್ದಾನೆ. ಸಮಾಧಾನ ಮಾಡ್ಕೊಳ್ಳೋ ಅಂದ್ರೂ ಆಳು ನಿಲ್ಲಿಸ್ತಿಲ್ಲ. ಹಗಲೊತ್ತಲ್ಲಿ ನಿದ್ದೆ ಮಾಡ್ಸಿದ್ರು ನಿದ್ದೆ ಮಾಡದೆ ಆಟ ಆಡ್ಕೊಂಡಿರ್ತಾನೆ. ರಾತ್ರಿ ಆದ್ರೆ ಆ ಕಲ್ಯಾಣಿ ಮನೆಗ್ ಬಂದು ಊಟ ಮಾಡಿಸಿ ಲಾಲಿ ಹಾಡಿದ್ಮೇಲೆ ನಿದ್ದೆ ಮಾಡೋ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅಳ್ಬೇಡ್ವೋ? ಅತ್ಗೆ, ಮತ್ತೆ ದಿನ ಕಲ್ಯಾಣಿ ಬರಲ್ಲ ಅಲ್ವಾ? ಅವಳು ಬರಲ್ಲ, ಇವನು ಅಳುನ ನಿಲ್ಸಲ್ಲ. ಇವತ್ ರಾತ್ರಿ ನಮ್ಮೆಲ್ರಿಗೂ ಜಾಗರಣೆನೆ. ಮಗುನ ನಾನ್ ಮಲಗಿಸ್ತೀನಿ, ಕೊಡ್ದಮೇಂತಿ. ಇಷ್ಟೊತ್ತು ನನ್ ಕೈಲಾಗದೆ ಇರೋದು ಈಗ ನಿನ್ ಕೈಲಾಗತ್ತಾ? ಪ್ರಯತ್ನ ಮಾಡ್ತೀನಿ. ಹಾ, ನನಗ್ ಗೊತ್ತು. ಅಷ್ಟೊತ್ತಿಗೆ ಬೆಳಕರಿಯತ್ತೆ. ನಿನ್ ಕೈಲಾಗಲ್ಲ ಅಂತ ಎಲ್ರ ಕೈಲೂ ಆಗಲ್ಲ ಅನ್ಕೊಂಡ್ರೆ ಹೇಗೆ? ಕೊಡು. ಬಾಕಂದ. ಅಲ್ಲೋಡು ಅಲ್ಲೋಡು, ಅಪ್ಪನ್ ನೋಡು. ಒಳ್ಳೊಳ್ಳೊ ಅಳಬಾರ್ದು ಕಂದ, ಯಾಕೋ? ಮತ್ತೆ ನಾನ್ ಮಲಗಿಸಿದ್ರೆ ನಿದ್ದೆ ಮಾಡ್ಲಿಲ್ಲ? ಮಕ್ಕಳ ಮೇಲೆ ಕೋಪ ತೋರಿಸಬಾರ್ದು ದಮಯಂತಿ. ಮಕ್ಳಿಗೆ ನಾವು ಪ್ರೀತಿ ತೋರಿಸಿದ್ರೆ ನಮ್ಮ ಮಾತು ಕೇಳ್ತಾರವರು. ಇವ್ರ ಟ್ರಿಕ್ಸ್ ನಮಗ್ ಗೊತ್ತಿಲ್ಲ ಅಲ್ವಾ ಅದ್ಗೆ? ಅದಕ್ಕೆ ಮನೆಯಲ್ಲಿ ಇಷ್ಟು ಜನ ಇದ್ರು ಅನುಪಮನ ಮಾತ್ರನೇ ಎಲ್ರೂ ಅಮ್ಮ ಅಂತ ಕರೆಯೋದು. ಅನುಪಮ, ಮಗುನ ನಿನ್ ಜೊತೆ ಮಲಗಿಸ್ಕೋ. ಸರಿಮಾ. ಬಾಲಾಜಿ, ಇದನ್ನ ಸುಬ್ಬಮ್ಮನವರು ಕೊಟ್ಬಿಟ್ವಾ? ಸರಿನಮ್ಮ. ಏನಮ್ಮ ಅನುಪಮ, ನಿನ್ ಮಗಳು ಮದ್ವೆ ಮುಗಿಸ್ಕೊಂಡ್ ಬರ್ತಾಳ ಇಲ್ಲ ಸೋಬ್ನ ಮಾಡ್ಸಿ ಅವ್ರಿಗೆ ಮಕ್ಕಳು ಹುಟ್ಟೋದ್ಮೇಲೆ ನಾಮಕರಣ ಮುಗಿಸ್ಕೊಂಡ್ ಬರ್ತಾಳ? ಬರ್ತೀನಿ ಅಂದಿದ್ದಾಳಲ್ಲ ದಮಯಂತಿ, ಬರ್ದೇ ಇರ್ತಾಳೆ ಹೇಳು? ಬರ್ದೆ ಹೇಗಿರ್ತಾಳೆ ಅಂತ ಅಲ್ಲ, ಬರ್ಬೇಕು ಅನ್ನೋದು ಅವಳಿಗಿರ್ಬೇಕಲ್ಲ. ಇದು ಅವಳಿಗೆ ತವ್ರ ಮನೆ, ಹಾಗೆ ಗಂಡನ್ ಮನೆ ಕೂಡ. ಇಲ್ಲಿ ಬಿಟ್ಟು ಬೇರೆ ಎಲ್ ತಾನೇ ಇರ್ತಾಳ ಅವಳು? ಇದು ನಮ್ಮನೆ ಅಂತ ನೀನ್ ಅನ್ಕೊಂಡ್ರೆ ಸಾಕಾಗತ್ತಾ? ನಿನ್ ಮಗಳಿಗೂ ಅನ್ನಿಸ್ಬೇಕಲ್ಲ. ಅನ್ಕೊಂಡಿದ್ರೆ ಬೆಳಿಗ್ಗೆ ಹೋದವಳು ರಾತ್ರಿ ಆದ್ರೂ ಯಾಕಿನ್ನೂ ಬರ್ದೇ ಇರ್ತಾಳೆ? ಅಷ್ಟ್ ಮಾತ್ರ ಅಲ್ಲ, ಪ್ರತಿದಿನ ರಾತ್ರಿ ಪೂರ್ತಿ ಊರ್ ತಿರ್ಕೊಂಡು ಯಾಕಿರ್ತಾಳೆ? ಏನೇ ಇದು? ನೀನ್ ಮದ್ವೆಗೆ ಹೋಗಿದ್ದೀನಿ ಅಂದೆ, ನೀನೇ ಮದ್ವೆ ಹೆಣ್ಣಿನ ತರ ರೆಡಿ ಆಗಿದ್ಯಾ? ಅಂದ್ರೆ ಮದ್ವೆ ಅಲ್ವಾ, ಡ್ರೆಸ್ ಅಲ್ಲಿ ಇದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಸೀರೆ ಉಟ್ಕೋ ಅಂದ್ಲು, ಅದಕ್ಕೆ ಉಟ್ಕೊಂಡೆ ಅತ್ತೆ.
ಅವ್ರಿಗೇನೋ ಗೊತ್ತಿಲ್ದೆ ಸೀರೆ ಉಟ್ಕೋ ಅಂದ್ರು ಅನ್ಕೋ, ನೀನ್ ಹೇಗೆ ಉಟ್ಕೋತೀಯ? ನೀನೇನಾದ್ರೂ ಮುತ್ತೈದೆ ಅನ್ಕೊಂಡಿದ್ಯಾ ಕಲ್ಯಾಣಿ? ವಿಧವೆ. ಪಲ್ಲವಿ, ಇನ್ನೊಂದು ಸಾರಿ ನನ್ನ ಮಗಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಸುಮ್ನಿರಲ್ಲ ನೋಡು. ಏನೇ, ನಮ್ಮ ಅಕ್ಕನಿಗೆ ಮಾತ್ರ ಅನ್ಕೊಂಡ್ರೆ ನಿನಗೂ ಸರಿಯಾಗಿ ಮಾತಾಡಕ್ ಬರಲ್ವಾ? ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯೋ ಅರ್ಥ ಆಗೇ ಮಾತಾಡ್ತಿದ್ಯಾ? ಆಹಾ, ಮತ್ತೆ ಇನ್ ಹೇಗಂತಾರೆ ಹೇಳು? ನನ್ನ ಮಗ ಸತ್ ಹೋಗಿರೋ ಮಾತು ವಾಸ್ತವ ಅಲ್ವಾ? ಇವಳು ವಿಧವೆ ಅನ್ನೋ ಮಾತು ವಾಸ್ತವ ಅಲ್ವಾ? ಆದ್ರೂ ಸರಿ, ನೀವೆಲ್ರೂ ಹೇಳಿದ್ರಿ ಅಂತ ಅವಳು ಬೊಟ್ಟಿಟ್ಕೊಂಡು ಡ್ಯೂಟಿಗೆ ಹೋಗ್ತಾಳೆ. ಸರಿ ಅಂತ ನಾನು ಏನು ಮಾತಾಡ್ಲಿಲ್ಲ. ಬೊಟ್ಟೆ ಅಲ್ವಾ ಅಂತ ಸುಮ್ನೆ ಇದ್ರೆ ಈಗ ವೇಷನು ಬದಲಾಯಿಸ್ಕೊಂಡಿದ್ದಾಳಲ್ಲೋ. ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಊರೂರ್ ತಿರುಗ್ತಾ ಇದ್ರು, ಏನು ಮಾತಾಡ್ದೆ ಸುಮ್ನೆ ಇದ್ರೆ ಅವಳಿನ್ನೂ ಹೆಚ್ಕೊಳಲ್ವಾ? ಅತ್ತೆ, ಮದ್ವೆ ಆಗಿದ್ದಕ್ಕೆ ಪದ್ಧತಿ ಆಗಿರೋದಕ್ಕೆ ಉಟ್ಕೊಂಡೆ. ಬಟ್ಟೆ ಬದಲಾಗಿದೆ ಅಂತ ಕಟ್ಟುಪಾಡನ್ನ ಬದಲಾಯಿಸೋ ವ್ಯಕ್ತಿ ಅಲ್ಲ ನಾನು. ನೀವ್ ಈ ತರ ಇಷ್ಟ ಬಂದ ಹಾಗೆ ಮಾತಾಡ್ಬೇಡಿ. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಏನ್ ನೋಡಿ ಇಷ್ಟು ಧೈರ್ಯ ಬಂತೆ ನಿನ್ಗೆ? ಮಾತಾಡ್ಬೇಡಿ ಅಂತ್ಯ. ಏನ್ ಮಾಡ್ತೀಯೇ ಹೇಳು? ಏನ್ ಮಾಡ್ತೀಯೇ? ಹೊಡಿತ್ಯಾ? ಹೊಡಿಯೇ ದಮಯಂತಿ, ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿನ್ಗೆ? ಕಲ್ಯಾಣಿ, ಏನ್ ಪಕ್ಕದ ಮನೆ ಹುಡುಗಿನ ಹೊರಗಿನೋಳ ನಿನ್ಗೆ ಇಷ್ಟ ಬಂದಾಗ ಮಾತಾಡೋದಕ್ಕೆ? ನಿಜಾನೇ ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿ 10 ಜನರ ಮುಂದೆ ಓಡಾಡಬಾರ್ದ? ಬಿಳಿ ಸೀರೆ ಉಡಿಸಿ ಮೂಲೆಯಲ್ಲಿ ಕೂರಿಸ್ತೀಯಾ? ಆ ದಿನಗಳು ಮುಗ್ದೋಗಿದೆ ದಮಯಂತಿ. ಕಾಲ ಬದಲಾಗಿದೆ, ಮನುಷ್ಯರು ಬದಲಾಗಿದ್ದಾರೆ, ಪದ್ಧತಿಗಳು ಬದಲಾಗಿದ್ದಾವೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಕಡೆ ಕ್ಷಣದಲ್ಲಿ ಹಸೆ ಮಣೆ ಮೇಲಿಂದ ಎದ್ದು ಹೊರಟು ಹೋಗಿದ್ದಾರೆ ಹೆಣ್ಮಕ್ಳು. ಕಲ್ಯಾಣಿ ಹಾಗೇನ್ ಮಾಡಿಲ್ವಲ್ಲ? ಗಂಡ ಸತ್ತೋದ್ರು ತನ್ನ ಮನೆ, ತನ್ನ ಮಗು, ತನ್ನ ಕುಟುಂಬ ಅನ್ಕೊಂಡು ಈ ಮನೆಗೋಸ್ಕರ, ನಮ್ಮೆಲ್ರಿಗೋಸ್ಕರ ಇನ್ನೂ ಬದುಕಿದಾಳೆ. ಅಂತ ಒಬ್ಬ ಹೆಣ್ಣು ಮಗಳಿಗೆ ನಿನ್ನ ಇಷ್ಟ ಬಂದಾಗ ಮಾತಾಡ್ತೀಯ? ಆ ಸಮಯದಲ್ಲಿ ನಿಮ್ಮಮ್ಮ ಭಗವದ್ಗೀತೆ ಓದ್ತಾ ಇದ್ಲು, ಸರಿ ಹೋಯ್ತು. ಅವಳೇನಾದ್ರೂ ಈ ಮಾತುಗಳನ್ನು ಕೇಳಿಸ್ಕೊಂಡಿದ್ರೆ ನಿನ್ನ ಕೆನ್ನೆಗೆ ಬಾರಿಸ್ತಾ ಇದ್ಲು. ಅಮ್ಮ ಕಲ್ಯಾಣಿ, ಅವ್ರಗಳ ಕಣ್ಣಿಗೆ ನೀನು ಹೇಗಿದ್ರೆ ಸರಿಯಾಗಿ ಕಾಣ್ತೀಯೋ ಗೊತ್ತಿಲ್ಲ, ಆದ್ರೆ ನನ್ನ ಕಣ್ಣಿಗೆ ನೀನು ಹೀಗಿದ್ರೇ ಚೆನ್ನಾಗಿ ಕಾಣ್ತೀಯಮ್ಮ. ಆದ್ರೂ ಕಟ್ಟುಪಾಡು ಅನ್ನೋ ಸರಪಳಿ ಕೆಲವು ವರ್ಷಗಳ ಹಿಂದೆ ಆ ದಿನದ ಪದ್ಧತಿಗಳ ಪ್ರಕಾರ ಆ ದಿನದ ಪರಿಸ್ಥಿತಿಗೆ ತಕ್ಕ ಹಾಗೆ ಇಟ್ಕೊಂಡಿದ್ರು. ಆ ಪರಿಸ್ಥಿತಿ ಇವಾಗಿದೆಯಾ? ಆ ದಿನಗಳ ಹಾಗೆ ಈ ದಿನಗಳಿದ್ಯಾ? ಆ ಮನುಷ್ಯರ ಹಾಗೆ ಇವಾಗಿನ ಮನುಷ್ಯರಿದಾರ? ಎಲ್ಲ ಬದಲಾಗಿ ಹೋಗಿದೆ. ಆದರೆ ಕಟ್ಟುಪಾಡು ಅನ್ನೋ ಗೆರೆನ ಮಾತ್ರ ಹೆಣ್ಣು ಮಕ್ಕಳಿಗೆ ಅಡ್ಡವಾಗಿ ಹಾಕ್ತಾನೆ ಇದ್ದಾರೆ. ದಾಟ್ಬಿಡಮ್ಮ, ಆ ಗೆರೆನ ದಾಟ್ಬಿಡು. ಇಂಥವ್ರ ಮಾತುಗಳಿಗೆ ಭಯಪಟ್ಟು ಆ ಗೆರೆಯಿಂದ ನಿಲ್ಲುವಂತ ಅವಶ್ಯಕತೆ ನಿನಗಿಲ್ಲ. ಹೋಗಮ್ಮ, ಒಳಗಡೆ ಹೋಗಮ್ಮ. ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ?
ನಿನ್ನ ಮಾವಾಗಿ ನಾನು ಮಾತಾಡದೇ ಇದ್ರು ನನ್ನ ಮಾವ ಕರೆಕ್ಟಾಗೆ ಮಾತಾಡಿದ್ರು. ಅವ್ರು ಹೇಳಿದ್ ನಿಜ. ಗೆರೆನ ಅಡ್ಡವಾಗಿ ಹಾಕೋದಕ್ಕೆ ಇಂಥವ್ರು ಯಾವಾಗ್ಲೂ ಸಿದ್ಧವಾಗಿರ್ತಾರೆ. ಇಂಥವ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಅಮ್ಮ. ಹೋಗಮ್ಮ ಹೋಗಮ್ಮ. ಅವಳಿಗೇನಾದ್ರೂ ಹೇಳಿದ್ರೆ ಸಾಕು, ಎಲ್ರೂ ಒಟ್ಟಾಗ್ಬಿಡ್ತಾರೆ. ನೀನ್ ಹೇಳೋದು ಸರಿಯಾಗಿದ್ದಿದ್ರೆ ಯಾರೇ ಆದ್ರೂ ಬೇಡ ಅನ್ನಲ್ಲ. ಗಂಡ ಸತ್ತಿರೋ ನೋವಲ್ಲಿರೋ ಸೊಸೆನ ಅಮ್ಮನ್ ಹಾಗಲ್ದೆ ಮಲತಾಯಿ ಹಾಗೆ ಕಷ್ಟ ಕೊಡ್ತಾ ಇದ್ಯಾ. ಅದಕ್ಕೆ ನಿನ್ ಮಾತುಗಳು ಚೇಷ್ಟೆಗಳು ಯಾರಿಗೂ ಇಷ್ಟ ಆಗಲ್ಲ. ಹೌದು, ನನ್ನ ಮಾತು ಇಷ್ಟ ಆಗಲ್ಲ, ನಾನು ಇಷ್ಟ ಆಗಲ್ಲ. ಅವಳು ಮಾತ್ರ ಎಲ್ರಿಗೂ ಇಷ್ಟ ಆಗ್ತಾಳೆ. ಇರು ಕಲ್ಯಾಣಿ, ನೀನ್ ಬೊಟ್ಟು ಅಳಿಸ್ಬೇಕಾಗಿರೋ ಅಗತ್ಯ ಇಲ್ಲ. ನನ್ನ ಮೊಮ್ಮಗ ಸತ್ತಿಲ್ಲ. ಮನುಷ್ಯ ಇಲ್ಲ ಅಂದ್ರೆ ಮರಣ ಅಲ್ಲ. ಸ್ವಂತದವರ ಮನಸ್ಸಿಂದ ದೂರ ಆದ್ರೆ ಅದು ಮರಣ. ನಿನ್ನ ಮನಸ್ಸಲ್ಲಿ ನನ್ನ ಮೊಮ್ಮಗ ಚಿರಂಜೀವಿ. ಅವನು ಯಾವಾಗ್ಲೂ ಬದುಕಿರ್ತಾನೆ. ಹಾಗಿದ್ದಾಗ ನೀನು ಬೊಟ್ಟು ಅಳಿಸ್ಬೇಕಾಗಿರೋ ಅಗತ್ಯ ಇಲ್ಲ. ದಮಯಂತಿ ಮಾತುಗಳು, ಪಲ್ಲವಿ ಮಾತುಗಳು ನನಗೆ ಕೇಳಿಸ್ತಾನೆ ಇತ್ತು. ಆದ್ರೂ ಮೌನವಾಗಿ ಯಾಕಿದ್ದೆ ಗೊತ್ತಾ ಕಲ್ಯಾಣಿ? ಹೇಳೋದಕ್ಕೆ ಆ ಬಾಯಿ, ಕೇಳೋದಕ್ಕೆ ನಮ್ ಕಿವಿ ಅಭ್ಯಾಸ ಆಗೋಗಿದೆ. ಮನುಷ್ಯನಿಗೆ ಇರೋ ಸಂಬಂಧಗಳು ಮಾನಸಿಕನೇ ಹೊರತು ಭೌತಿಕ ಅಲ್ಲಮ್ಮ. ಅದಕ್ಕೆ ಪ್ರಾಣ ಹೋಯ್ತು ಅಂತಿದ್ದ ಹಾಗೇನೆ ಶರೀರನ ಸ್ಮಶಾನದಲ್ಲಿ ಬಿಡ್ತಾರೆ. ಆ ಮನುಷ್ಯನ ನೆನಪುಗಳನ್ನ ಮಾತ್ರ ಮನ್ಸಲ್ಲಿ ಯಾವತ್ತು ಭದ್ರವಾಗಿ ಇಟ್ಕೊಂಡಿರ್ತೀವಿ. ಅಂದ್ರೆ ನಾವು ಗೌರವಿಸಬೇಕಾಗಿರೋದು ಶರೀರನಲ್ಲ, ಹೊರಟೋಗಿರೋ ಆ ಮನುಷ್ಯನ ನೆನಪುಗಳನ್ನ. ಶೌರ್ಯ ಭೌತಿಕವಾಗಿ ಇವತ್ತು ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಬದುಕೇ ಇದ್ದಾನಮ್ಮ. ನೀನು ಇಟ್ಕೊಂಡಿರೋ ಬೊಟ್ಟು ಅಳಿಸಿ ವಿಧವೆಯಾಗಿ ಓಡಾಡಿದ ಮಾತ್ರಕ್ಕೆ ಬೊಟ್ಟು ತೆಗೆದು ಹಾಕ್ದಾಗೆ ಅವನ್ನ ಮನಸ್ಸಿಂದ ತೆಗಿಯೋಕ್ಕಾಗತ್ತಾ? ಇಲ್ಲಿ ನೀನು ಯಾರ ಮಾತುಗೂ ಯೋಚನೆ ಮಾಡಬೇಕಾಗಿರೋ ಅಗತ್ಯ ಇಲ್ಲ ಕಲ್ಯಾಣಿ. ನಿಮ್ಮತ್ತೆ ಮಾತನ್ನ ನಿಜವಾಗ್ಲೂ ಕೇಳೋ ಅಗತ್ಯನೇ ಇಲ್ಲ. ಹೋಗಮ್ಮ, ಹೋಗಿ ನಿನ್ ಮಗುನ್ ನೋಡ್ಕೋ. ಅಮ್ಮ, ಅಷ್ಟಕ್ಕೂ ನಿಲ್ಸೋ. ಸಾಕು, ಮಾತಾಡಿದ್ ಸಾಕು. ಆ ತಾಯಿ ಹೊಟ್ಟೆಲ್ ಹೇಗೆ ಹುಡ್ದೆ ನೀನು? ಅತ್ತೆಗಿರೋ ಯೋಚನೆ ನಿನಗಿದ್ದಿದ್ರೆ ನಿನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾನು ಅದೃಷ್ಟವಂತ ಆಗ್ತಿದ್ದೆ.
ಇವಾಗ ಏನಾಗಿದೆ ನಿಮ್ಗೆ? ಬೇಡ ಬಿಡ. ಏನು ಅಂದ್ರೆ ತುಂಬಾ ಹೇಳ್ಬೇಕು. ಅದನ್ನ ಕೇಳಿ ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ. ನಿನ್ನ ಮಾತುಗಳಿಂದ ಅತ್ತೆ ಅವರ ಗೀತಾ ಪಾರಾಯಣನ ಹಾಳು ಮಾಡಿದ್ದು ಸಾಕು. ಇನ್ನು ಮಾತಾಡಿದ್ರೆ ಕೆನ್ನೆಗ್ ಬಾರಿಸ್ತಾರೆ. ಹೋಗ್ತಾ ಇರು. ಅಮ್ಮ, ನಿನ್ಗೊಂದು ವಿಷಯ ಹೇಳಬೇಕು. ಎಲ್ಲಾರ ಮುಂದೆ ಆ ವಿಷಯ ಯಾಕೆ ಹೇಳೋದು ಅಂತ ಸುಮ್ಮನಾದೆ. ಸಂಪದ ಸಿದ್ದು ಇಬ್ರು ಸೇರಿ ನನ್ನ ಫ್ರೆಂಡ್ ಮನೇಲಿ ನಡೆದ ಮದ್ವೆಗೆ ಬಂದಿದ್ರು. ಅವರಿಬ್ರು ಮದ್ವೆಗೆ ಬಂದಿದ್ರಾ? ಬರೋದಷ್ಟೇ ಅಲ್ಲಮ್ಮ, ಮದ್ವೆ ಗಂಡ ಬಂದಿದ್ದ. ಮದ್ವೆ ಗಂಡಿನ ಹಾಗ? ಹೌದಮ್ಮ. ನನ್ನ ಫ್ರೆಂಡ್ ಮನೆಯವರಿಗೆ ಮೋಸ ಮಾಡಿ ಮದ್ವೆ ಮಾಡ್ಕೋಬೇಕು ಅನ್ಕೊಂಡ. ಕಡೆ ನಿಮಿಷದಲ್ಲಿ ಅವ್ರ ಕೆಟ್ಟ ಆಲೋಚನೆ ಬಯಲಾಗೋದಲ್ದೆ ಇನ್ನೊಂದು ಹೊಸ ವಿಷಯ ಗೊತ್ತಾಯ್ತು. ಏನು ಮಧು? ಸಂಪದ ಸಿದ್ದು ಇಬ್ರು ಮದ್ವೆ ಮಾಡ್ಕೊಂಡಿದ್ದಾರೆ. ಏನು? ಸಂಪದ ಸಿದ್ದು ಮದ್ವೆ ಮಾಡ್ಕೊಂಡಿದ್ದಾರಾ? ಅಂದ್ರೆ ಶೌರ್ಯ ಸತ್ತು ಹೋಗ್ತಿದ್ದ ಹಾಗೇನೆ ಇನ್ಯಾರು ಕೇಳೋರಿಲ್ಲ ಅಂತ ಈ ಕೆಲಸ ಮಾಡಿದಾಳ? ಅದು ಆಫೀಸರ್ ಸತ್ತೋದ್ಮೇಲಲ್ಲಮ್ಮ, ಬದುಕಿರುವಾಗ್ಲೇ. ಕೋರ್ಟಲ್ಲಿ ವಿಚ್ಛೇದನ ಸಿಗೋಕ್ಕೂ ಮುಂಚೆನೆ ಮದ್ವೆ ಮಾಡ್ಕೊಂಡ್ರಂತೆ. ಎಲ್ಲಾರ ಮುಂದೆನೂ ಆ ವಿಷಯ ಬಯಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಆ ಹುಡುಗಿ ಜೀವನ ಅವನ ಕೈಯಿಂದ ನಾಶ ಆಗೋಗ್ತಿತ್ತು. ನೋಡಿದ್ಯಾ ಅವ್ರೆಂಥ ಮನುಷ್ಯರು ಅಂತ? ಗಂಡ ಮಗು ಇರ್ಬೇಕಾದ್ರೇನೆ ಇಂಥ ಕೆಲಸ ಮಾಡಿದಾಳಲ್ಲ ಅವಳು. ಇವರಿಬ್ರಿಗೂ ಮದ್ವೆ ಆದ್ಮೇಲೂ ಕೂಡ ಸಿದ್ದು ಇನ್ನೊಂದು ಮದ್ವೆ ಮಾಡ್ಕೋತಾನೆ ಅಂದ್ರೆ ಸಂಪದ ಹೇಗ್ ತಾನೇ ಸುಮ್ನಿರ್ತಾಳೆ? ಆಸ್ತಿಗೋಸ್ಕರ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರಮ್ಮ. ಅದಕ್ಕೆಮ್ಮ ಆ ಸಿದ್ದು ಸಂಪದನ ವಿಷಯದಲ್ಲಿ ನೀನ್ ತುಂಬಾನೇ ಹುಷಾರಾಗಿರ್ಬೇಕು. ನೀನ್ ಅವ್ರ ತಂಟೆಗೆ ಹೋಗ್ದಿರೋದೇ ಒಳ್ಳೇದು. ಅವ್ರು ನನ್ಗೇನು ಮಾಡಕ್ಕಾಗಲ್ಲಮ್ಮ. ಆಫೀಸರ್ ಈ ಲೋಕದಲ್ಲಿ ಇಲ್ಲ ಅಂದ್ರು ಎಲ್ಲ ಇದ್ರು ಅವ್ರು ನನ್ನ ಕಾಪಾಡ್ಕೊಳ್ತಾರೆ. ಹಾಗಂತ ಆ ದುಷ್ಟರ ಜೊತೆ ಯಾಕಮ್ಮ ನಮಗ್ ಜಗಳ? ಆಫೀಸರ್ ಸಾವಿಗೆ ಕಾರಣ ಆಗಿರೋರನ್ನ ಬಿಟ್ಬಿಡು ಅಂತೀಯಮ್ಮ? ನಾನು ಹಾಗೆ ಹೇಳಿಲ್ಲಮ್ಮ. ಆ ದುಷ್ಟರು ನಿನಗೇನಾದ್ರೂ ಮಾಡ್ಬಿಡ್ತಾರೋ ಏನೋ ಭಯದಲ್ಲ ಆ ರೀತಿ ಹೇಳಿದೆ.
ಭಯ ಪಟ್ರೆ ಭಯ ಪಡಿಸ್ತಾನೆ ಇರುತ್ತೆ. ಆದ್ರೆ ಎದುರು ತಿರುಗ್ ನಿಂತ್ರೆ ಭಯ ಪಡಿಸೋ ಭಯ ಹೆದ್ರುಕೊಂಡು ಹೋಗುತ್ತೆ.